ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಗುತ್ತಾ? ಸರ್ಕಾರದ ಎಡವಟ್ಟುಗಳೇ ಯಡಿಯೂರಪ್ಪಗೆ ವರದಾನ. ಇನ್ನೇನು ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಬೇಕಿದ್ದ ಕೇಸ್. ಆದ್ರೆ ದಿಢೀರ್ ಚುರುಕು ಪಡೆದ PSY ವಿರುದ್ಧ ಪ್ರಕರಣ. ದುರುದ್ದೇಶದಿಂದಲೇ ಯಡಿಯೂರಪ್ಪ ಬಂಧನಕ್ಕೆ ಬಿಗ್ ಪ್ಲಾನ್ ಮಾಡಲಾಗಿದೆ. ಅಂದು PSY ವಿರುದ್ಧದ ಆರೋಪಕ್ಕೆ ಸಾಕ್ಷಿ ಇಲ್ಲ ಅಂತ ಇದ್ರು. 3 ತಿಂಗಳ ಹಿಂದೆ ಕೇಸ್ ದಾಖಲಿಸಿದ್ರು, ಬಂಧಿಸಿರಲಿಲ್ಲ ಪೊಲೀಸರು. ಅನುಮಾನ ಮೂಡಿಸಿದೆ PSY ದಿಢೀರ್ ಬಂಧನದ ಪ್ರಕ್ರಿಯೆ. ಈ ಹಿಂದೆ 53 ಪ್ರಭಾವಿಗಳ ವಿರುದ್ಧ ಮಹಿಳೆ ದೂರನ್ನ ದಾಖಲು ಮಾಡಿದ್ರು. ಈವರೆಗೂ ಅವರಲ್ಲಿ ಎಷ್ಟು ಜನರನ್ನ ಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಉದ್ಭವ ಆಗಿದೆ. ಲೋಕಸಭೆ ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ಆಕ್ಟಿವ್ ಆಗಿದ್ಯಾಕಾಗಾದ್ರೆ ದೂರು ನೀಡೋದು ಆ ಮಹಿಳೆಗೆ ಹೊಸದಲ್ಲ ಅಂತ ಹೇಳಿದ್ರು, ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು. ಹೀಗಾಗಿ PSY ವಿರುದ್ಧ ಕೇಸ್ ವೀಕ್ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. PSYಗೆ ರಿಲೀಫ್ ಸಿಗೋದು ಪಕ್ಕಾ ಅಂತಿದ್ದಾರೆ ಕಾನೂನಿನ ತಜ್ಞರು. ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಸರ್ಕಾರದ ಎಡವಟ್ಟು ಹೇಳಿಕೆಗಳೇ ಯಡಿಯೂರಪ್ಪನವರಿಗೆ ವರದಾನ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಇನ್ನೇನು ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಬೇಕಾಗಿತ್ತು. ಆದ್ರೆ ದಿಢೀರ್ ಚುರುಕು ಪಡೆದಿದೆ PSY ವಿರುದ್ಧ ಪ್ರಕರಣ. ದುರುದ್ದೇಶದಿಂದಲೇ ಯಡಿಯೂರಪ್ಪ ಅವರ ಬಂಧನಕ್ಕೆ ಬಿಗ್ ಪ್ಲಾನ್ ಮಾಡಲಾಗಿದೆ. ಅವತ್ತು PSY ವಿರುದ್ಧದ ಆರೋಪಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ರು. 3 ತಿಂಗಳ ಹಿಂದೆ ಕೇಸ್ ದಾಖಲಾಗಿದ್ರು ಕೂಡ ಪೊಲೀಸರು ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡಲಿಲ್ಲ. ಈಗ ದಿಢೀರ್ ಬಂಧನದ ಪ್ರಕ್ರಿಯೆ ಏನಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಅನುಮಾನವನ್ನ ಮೂಡಿಸಿದೆ. ಈ ಹಿಂದೆ 53 ಪ್ರಭಾವಿಗಳ ವಿರುದ್ಧ, ಈಗ ಯಡಿಯೂರಪ್ಪನವರ ವಿರುದ್ಧ ಏನು ದೂರನ್ನ ದಾಖಲಿಸಿದಾಳಲ್ಲ ಆ ಮಹಿಳೆ, ಅದೇ ಮಹಿಳೆ ಈ ಹಿಂದೆ 53 ಪ್ರಭಾವಿಗಳ ವಿರುದ್ಧ ದೂರನ್ನ ದಾಖಲು ಮಾಡಿರ್ತಾಳೆ. ಈವರೆಗೂ ಅವರಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಲೋಕಸಭೆ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಈಗ ಪೊಲೀಸರು ಆಕ್ಟಿವ್ ಆಗಿದ್ಯಾಕಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ. ದೂರು ನೀಡೋದು ಆ ಮಹಿಳೆಗೆ ಹೊಸದಲ್ಲ ಅಂತ ಹೇಳಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ PSY ವಿರುದ್ಧ ಕೇಸ್ ವೀಕ್ ಆಗುತ್ತೆ ಅನ್ನೋದು ಈಗಿರುವಂತ ಅಭಿಪ್ರಾಯ. PSY ಅವರಿಗೆ ರಿಲೀಫ್ ಸಿಗೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಕಾನೂನಿನ ತಜ್ಞರು.